ಮುಗ್ಧ ಮನಸ್ಸುಗಳಲ್ಲಿ ಅಕ್ಷರವ ಬಿತ್ತಿ ಮಕ್ಕಳ ಭವಿಷ್ಯಕ್ಕೆ ಬೆಳಕನ್ನು ಚೆಲ್ಲಿ ಸುಂದರ ನಾಡ ಕಟ್ಟುವ ಶಿಲ್ಪಿಗಳಲ್ಲಿ ಒಬ್ಬರಾದವರು. ಕಾಯಕವೇ ಕೈಲಾಸ ಎಂದು ಹೇಳುವಂತೆ ಶಿಕ್ಷಕ ವೃತ್ತಿಯನ್ನೇ ಕೈಲಾಸದಂತೆ ಕಂಡವರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಶ್ರೀ ಶಿವಕುಮಾರಸ್ವಾಮಿ HM ಸರ್ ಅವರು. ಇಂದು ನಾವೆಲ್ಲರೂ ನಮ್ಮ ಪ್ರೀತಿಯ ಶಿಕ್ಷಕರು ಹಾಗೂ ಮಾರ್ಗದರ್ಶಕರಾದ ಶ್ರೀ ಶಿವಕುಮಾರಸ್ವಾಮಿ HM ಸರ್ ಅವರ ಬೀಳ್ಕೊಡುಗೆ ಸಮಾರಂಭದ ಕಾರ್ಯಕ್ರಮಕ್ಕೆ. ಶಿಕ್ಷಕನು ಸಮಾಜದ ಶಿಲ್ಪಿ ಎಂದು ಹೇಳಲಾಗುತ್ತದೆ. ಕೇವಲ ಪಾಠ ಹೇಳುವ ವ್ಯಕ್ತಿಯಲ್ಲ, ಬದಲಿಗೆ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವ ಮಹಾನ್ ಮಾರ್ಗದರ್ಶಕರವರು. ಅವರ ಜೀವನವೇ ಒಂದು ತ್ಯಾಗ, ಶ್ರಮ ಮತ್ತು ಸೇವೆಯ ಪ್ರತೀಕವಾಗಿದೆ. ಅಂತಹ ಶ್ರೀಯುತರ ಸಂಕ್ಷಿಪ್ತ ಜೀವನ ಚರಿತ್ರೆ ಹೀಗಿದೆ. ಶ್ರೀಯುತರು ಶ್ರೀ ವಿ ಮಾದಯ್ಯ ಹಾಗೂ ಶ್ರೀಮತಿ ಕೆಂಪಮ್ಮನವರ 4 ಜನ ಮಕ್ಕಳಲ್ಲಿ ಹಿರಿಯ ಪುತ್ರರಾಗಿ ಮಾರ್ಚ್ 4, 1966 ಶುಕ್ರವಾರದಂದು ಕನಕಪುರ ತಾಲೂಕಿನ ಮಾದಪ್ಪನದೊಡ್ಡಿಯಲ್ಲಿ ಜನಿಸಿದರು. ಶಿಕ್ಷಕ ವೃತ್ತಿಗೆ ಬುನಾದಿ ಎಂಬಂತೆ ಶ್ರೀಯುತರ ತಂದೆಯವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೃಷ್ಣಯ್ಯನದೊಡ್ಡಿ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊರಳುಗಲ್ಲಿನಲ್ಲಿ ಸುಮಾರು 18 ವರ್ಷಗಳ ಕಾಲ ಶಿಕ್ಷಕರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಬಹಳ ದೈವಭಕ್ತರಾದ ಶ್ರೀಯುತರ ತಾಯಿಯವರು ಆಚಾರ ವಿಚಾರ ಸಂಸ್ಕೃತಿಯನ್ನು ತಮ್ಮ ಮಕ್ಕಳಿಗೆ ದಾರೆ ಎರೆದುಕೊಟ್ಟರು ಎಂದರೆ ತಪ್ಪಾಗಲಾರದು. ಹೊಸ ಬಂಧದ ಅನುಬಂಧಕ್ಕೆ ದಾರಿ ಎಂಬಂತೆ ಶ್ರೀಯುತರು ಶ್ರೀಮತಿ ಕಮಲಾ ಇವರ ಜೊತೆಗೆ 2002 ಮಾರ್ಚ್ 2ರಂದು ವೈವಾಹಿಕ ಜೀವನಕ್ಕೆ ಕಾಲಿರಿಸಿದರು. ಈ ಸುಂದರ ದಾಂಪತ್ಯಕ್ಕೆ ಸಾಕ್ಷಿ ಎಂಬಂತೆ ಶ್ರೀಯುತರಿಗೆ ಅಕ್ಷಯ್ NS ಎಂಬ ಒಬ್ಬ ಪ್ರೀತಿಯ ಮಗನಿದ್ದಾನೆ. ಇವರು ಬೆಂಗಳೂರಿನಲ್ಲಿ ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ವಿಭಾಗದಲ್ಲಿ BE ಪದವಿಯನ್ನು ವ್ಯಾಸಂಗ ಮಾಡುತ್ತಿರುತ್ತಾರೆ. ಶ್ರೀಯುತರ ಆರಂಭಿಕ ಶಿಕ್ಷಣವನ್ನು ನೋಡುವುದಾದರೆ, ಇವರ ತಂದೆಯವರೇ ಶಿಕ್ಷಕರಾಗಿದ್ದರಿಂದ ಇವರಿಗೆ ಮನೆಯೇ ಮೊದಲ ಪಾಠಶಾಲೆಯಾಗಿತ್ತು. ಶ್ರೀಯುತರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹೊರಳುಗಲ್ಲು ಹಾಗೂ ಹಿರಿಯ ಪ್ರಾಥಮಿಕ ಶಾಲೆ ಮರಳೆಗವಿಮಠದಲ್ಲಿ ಪ್ರಾರಂಭಿಸುತ್ತಾರೆ. ತಮ್ಮ ಪ್ರೌಢ ಶಿಕ್ಷಣವನ್ನು ನಮ್ಮ ಹೆಮ್ಮೆಯ ವಿದ್ಯಾಸಂಸ್ಥೆಯಾದ ವಿಶ್ವೋದಯ ಪ್ರೌಢಶಾಲೆ ಕೃಷ್ಣಯ್ಯನದೊಡ್ಡಿಯಲ್ಲಿ 1980ರಲ್ಲಿ ಆರಂಭಿಸುತ್ತಾರೆ. ನಮ್ಮ ಶಾಲೆಯಲ್ಲಿಯೇ ಓದಿ ನಮ್ಮ ಶಾಲೆಯಲ್ಲಿಯೇ ತಮ್ಮ ಶಿಕ್ಷಕ ವೃತ್ತಿಯನ್ನು ಆರಂಭಿಸಿರುವುದು ಶ್ರೀಯುತರ ಮತ್ತೊಂದು ವಿಶೇಷತೆ. ತಮ್ಮ ಪದವಿ ಪೂರ್ವ ಶಿಕ್ಷಣವನ್ನು ರೂರಲ್ ಕಾಲೇಜು ಕನಕಪುರದಲ್ಲಿ ಮುಗಿಸುತ್ತಾರೆ. ಅಂತೆಯೇ ಧರ್ಮಪ್ರಕಾಶ್ ಡಿ ಬೊನಮಯ್ಯ ಕಾಲೇಜ್ ಮೈಸೂರಿನಲ್ಲಿ ಪದವಿಯನ್ನು ಗಳಿಸಿಕೊಳ್ಳುತ್ತಾರೆ ಮತ್ತು ಹಿಂದಿ ರತ್ನವನ್ನು ಸಹ ಮೈಸೂರಿನಲ್ಲಿಯೇ ಗಳಿಸಿಕೊಳ್ಳುತ್ತಾರೆ. B.Ed ಶಿಕ್ಷಕ ವೃತ್ತಿಯ ಕೋರ್ಸನ್ನು 1995ರಲ್ಲಿ ದಕ್ಷಿಣ ಭಾರತ್ ಹಿಂದಿ ಮೈಸೂರು ಕಾಲೇಜಿನಲ್ಲಿ ಪಡೆದುಕೊಳ್ಳುತ್ತಾರೆ. ಶಾಲೆಗಾಗಿ ಶ್ರೀಯುತರ ಕೊಡುಗೆಗಳು ಅಪಾರ ಹಾಗೂ ಸ್ಮರಣೀಯ. ಅವರು ಯಾವಾಗಲೂ ಪ್ರಾಯೋಗಿಕವಾಗಿ ಕನ್ನಡವಾಗಲಿ, ಇಂಗ್ಲಿಷ್ ಆಗಲಿ ಅಥವಾ ಗಣಿತವೇ ಆಗಲಿ ಎಲ್ಲ ವಿಷಯಗಳ ಬಗ್ಗೆ ಸ್ಪಷ್ಟವಾದ ಕಲ್ಪನೆಯನ್ನು ಹೊಂದಿದ್ದರು. ತಮ್ಮದು ಹಿಂದಿ ಐಚ್ಛಿಕ ವಿಷಯವಾದರೂ ಸಹ ಎಲ್ಲ ವಿದ್ಯಾರ್ಥಿಗಳಿಗೆ ತಮಗೆ ತಿಳಿದ ವಿಷಯವನ್ನು ತಾಳ್ಮೆಯಿಂದ ಕಲಿಸಿದ್ದಾರೆ. ಅವರ ತಾಳ್ಮೆ, ದಯೆ ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಿದೆ. ಸ್ನೇಹಿತರಾಗಿ, ಮಾರ್ಗದರ್ಶಕರಾಗಿ, ಸಮಸ್ಯೆಗಳಿಗೆ ಪರಿಹಾರ ನೀಡುವ ಮಾರ್ಗದರ್ಶಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಶ್ರೀಯುತರು ಸುಮಾರು 30 ವರ್ಷಗಳ ಕಾಲ ಈ ಸಂಸ್ಥೆಗೆ ತಮ್ಮ ಅಮೂಲ್ಯವಾದ ಸೇವೆಯನ್ನು ನೀಡಿದ್ದಾರೆ. ಅವರ ಬೋಧನೆಯು ಕೇವಲ ಪಠ್ಯ ಪುಸ್ತಕಗಳಿಗೆ ಸೀಮಿತವಾಗಿರಲಿಲ್ಲ, ಬದಲಾಗಿ ಜೀವನ ಪಾಠಗಳನ್ನು ಕಲಿಸುವಂತಿತ್ತು. ಪಠ್ಯೇತರ ಚಟುವಟಿಕೆಗಳನ್ನು ಹೇಗೆ ಸಮತೋಲನಗೊಳಿಸಬೇಕು ಎಂಬುದನ್ನು ಕಲಿಸಿಕೊಟ್ಟಿದ್ದಾರೆ. ನಮ್ಮ ಶಾಲೆಯ ಕಟ್ಟಡದ ದುರಸ್ತಿಯೇ ಆಗಿರಲಿ, ಸಣ್ಣ ಪುಟ್ಟ ಕೆಲಸಗಳೇ ಆಗಿರಲಿ, ಕೈಕಟ್ಟಿ ನಿಲ್ಲದೆ, ಸಮಯವನ್ನು ನೋಡದೆ ತಾವೇ ಕೈಜೋಡಿಸುವಲ್ಲಿ ಸದಾ ಮುಂಚೂಣಿಯಾಗಿರುತ್ತಿದ್ದರು. ಇನ್ನು ಶ್ರೀಯುತರು ಸರ್ಕಾರದ ಬಿಸಿಯೂಟ ಯೋಜನೆಯು ಶಾಲೆಯಲ್ಲಿ ಪ್ರಾರಂಭವಾದಾಗ ಯಾರೂ ಅಡುಗೆಯವರು ಸಿಗಲಿಲ್ಲ ಎಂಬ ಕಾರಣಕ್ಕಾಗಿ ಸ್ವತಃ ಅವರೇ 1 ವಾರದ ಮಟ್ಟಿಗೆ ಸೌದೆ ಒಲೆಯಲ್ಲಿ ಅಡುಗೆ ಮಾಡಿ ಮಕ್ಕಳಿಗೆ ಉಣಬಡಿಸಿ ನಳಮಹಾರಾಜರು ಎನಿಸಿಕೊಳ್ಳುವಲ್ಲಿಯೂ ಯಶಸ್ವಿಯಾಗಿದ್ದಾರೆ.
ಹೊಸ ಕಟ್ಟಡ ನಿರ್ಮಾಣವಾದ ಸಂದರ್ಭದಲ್ಲಿಯೂ ಶ್ರೀಯುತರು ಮುಖ್ಯೋಪಾಧ್ಯಾಯರಾದ ರಾಜಣ್ಣ ಎಸ್ ಸರ್ ಅವರ ಜೊತೆಗೂಡಿ ಹಲವಾರು ಕೆಲಸಗಳಲ್ಲಿ ಕೈಜೋಡಿಸಿದ್ದರು. 14 ಜನ ಇದ್ವಿ ನಾವು ಸ್ಟಾಫು. ಅದರಲ್ಲಿ 10 ಜನ ಶಿಕ್ಷಕರು ಮತ್ತು 4 ಜನ ಇವರು ಸಿಬ್ಬಂದಿ ವರ್ಗದವರಿದ್ದರು. ಅದಾದಮೇಲೆ ಅಲ್ಲಿಂದ 2004ರಿಂದ ಇಲ್ಲಿವರೆಗೂ ಅಂದರೆ 2026ವರೆಗೂ ನಾವು ಅವರು ಒಂದೇ ಶಾಲೆಯಲ್ಲಿ ಅಣ್ಣ ತಮ್ಮಂದ್ರ ಥರ ತರಗತಿಗಳನ್ನು ನಡೆಸ್ಕೊಂಡು ಶಾಲೆಯಲ್ಲಿ ಆಗುಹೋಗುಗಳನ್ನು ಚರ್ಚೆ ಮಾಡ್ಕೊಂಡು, ಕಾಲದಲ್ಲಿ ಆದರೆ ಎಲ್ಲ ಶಿಕ್ಷಕರು ರಿಟೈರ್ಡ್ ಆಗಿಬಿಟ್ರು. ಇರೋದು ಇಬ್ಬರೇ ಇದ್ವಿ. ಆಮೇಲೆ ಒಬ್ಬರು ವೃತ್ತಿ ಶಿಕ್ಷಕರು ಬಂದರು, ಅದ್ರ ಜೊತೆಗೆ ಮೇಡಮರು. 4 ಜನ. ಈ ಸ್ಕೂಲೆಲ್ಲ ಬಿಲ್ಡಿಂಗೆಲ್ಲ ಹೋಗಿತ್ತು. ಆದರೂ ನಾವು ಕಷ್ಟಪಟ್ಟು ಅಲ್ಲಿಗೆ ನಾವು ಬೆಂಗಳೂರಿಗೆ ಹೋಗಿ ಬೋರ್ಡ್ ತಗೊಂಬಂದು ಸಮುದಾಯ ಭವನದಲ್ಲಿ ಕ್ಲಾಸ್ ಮಾಡಿ ಶಾಲೆಯನ್ನು ಉಳಿಸಿದ್ವಿ. ಒಟ್ಟು ಎಲ್ಲದರಲ್ಲಿಯೂ ಪ್ರತಿಯೊಂದು ಆಟದಲ್ಲಿ ಅವಾಗ PE ಮಾಸ್ಟರ್ ಇರಲಿಲ್ಲ, ಅವರೇ PE ಎಲ್ಲ ಮಾಡಿ ನಮಗೆ ಭಾಳ ಸಹಕಾರ ಕೊಟ್ಟಿದ್ದಾರೆ. ಆಮೇಲೆ ಪ್ರತಿಯೊಂದರಲ್ಲಿ ಏನಾದರೂ ಇವು ನಲ್ಲಿಗಳು ಹೋದರು, ಬಾತ್ರೂಮ್ ಹೋದರು, ಇದಕ್ಕಾದರೆ ಕ್ಯೂರಿಂಗ್, ಬಿಲ್ಡಿಂಗ್ ಕ್ಯೂರಿಂಗ್ಗೆ ಇಬ್ಬರು 6:30 ತನಕ ನೀರು ಹಾಕ್ತಿದ್ವಿ. ಒಟ್ಟು ಒಳ್ಳೆ ನಮ್ಮಿಬ್ಬರು ಬಾಂಧವ್ಯ ಇತ್ತು. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಅವ್ರ ಸ್ನೇಹ, ಪ್ರೀತಿ, ವಿಶ್ವಾಸ ಹೀಗೆ ಇರಲಿ, ಅವ್ರ 100 ವರ್ಷ ಚೆನ್ನಾಗಿ ಬಾಳಲಿ ಅಂತ ನಾನು ಬಯಸ್ತೇನೆ, ದೇವರಲ್ಲಿ ಬಯಸ್ತೇನೆ. ಅತ್ಯುತ್ತಮ ಶಿಕ್ಷಕರು ಪುಸ್ತಕದಿಂದಲ್ಲ, ಹೃದಯದಿಂದ ಕಲಿಸುತ್ತಾರೆ ಎಂಬ ಮಾತೊಂದಿದೆ. ಹೃದಯದಿಂದ ಜ್ಞಾನವೆರೆದು ನಮ್ಮೆಲ್ಲರ ಹೃದಯದಲ್ಲಿ ಸದಾ ಸ್ಥಾನವಿರಿಸಿಕೊಂಡ ಶ್ರೀಯುತರು ತಮ್ಮ ದೀರ್ಘಕಾಲದ ಸೇವೆಯ ನಂತರ ನಿವೃತ್ತರಾಗುತ್ತಿರುವುದು ಒಂದೆಡೆಗೆ ಬೇಸರದ ಸಂಗತಿ. ಅದೇನೇ ಇದ್ದರೂ ಜ್ಞಾನದ ಬೆಳಕಿನಿಂದ ಎಷ್ಟೋ ಮಕ್ಕಳ ಬದುಕನ್ನು ಪ್ರಕಾಶಮಾನವಾಗಿಸಿದ ನಮ್ಮ ನೆಚ್ಚಿನ ಗುರುಗಳ ನಿವೃತ್ತಿ ಜೀವನವೂ ಸಹ ಪ್ರಕಾಶಮಾನವಾಗಿರಲಿ, ಸಂತೋಷ, ಆರೋಗ್ಯ ಹಾಗೂ ಶಾಂತಿಯಿಂದ ಕೂಡಿರಲಿ ಎಂದು ಹಾರೈಸುತ್ತೇವೆ. ಶ್ರೀ HM ಶಿವಕುಮಾರ ಸ್ವಾಮಿ ಇವರ ಜೀವನ ಚರಿತ್ರೆ ವಿಡಿಯೋ ಚಿತ್ರೀಕರಿಸಲು ಸಹಕರಿಸಿದ ನಮ್ಮ ಶಾಲೆಯ ಆಡಳಿತ ಮಂಡಳಿಗೆ, ಮುಖ್ಯೋಪಾಧ್ಯಾಯರಿಗೆ ಹಾಗೂ ಶಿಕ್ಷಕರೊಂದಕ್ಕೆ ಮತ್ತು ಛಾಯಾಗ್ರಾಹಕರಾದ ಶ್ರೀ ಮಹೇಶ್ ಸ್ಟುಡಿಯೋ ದೊಡ್ಡಾಲಹಳ್ಳಿ ಇವರೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು.